ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. 2024ರ ಒಂದು IPLನಲ್ಲಿ RCB ಟೀಮಿನ ಕ್ಯಾಪ್ಟನ್ ಆಗಿರುವಂಥ ಸ್ಮೃತಿ ಮಂದಾನ ಅವರು ನಮ್ಮೊಂದು RCB ಟೀಮಿನ ಒಂದು ಕ್ಯಾಪ್ಟನ್ ಆಗಿದ್ದಾರೆ. ಯಾವ ರೀತಿಯಾಗಿ ಅವರು ಒಂದು ಒಳ್ಳೆಯ ಪ್ಲೇಯರ್ ಅನ್ನೋದನ್ನು ತಿಳ್ಕೊಂಬರೋಣ. ಹಾಗೆ ನಮ್ಮ ಒಂದು RCB ಟೀಮಿನ ಕ್ಯಾಪ್ಟನ್ ತುಂಬಾ ಕ್ಯೂಟ್ ಅಂತಲೇ ಹೇಳ್ಬೋದು. ತುಂಬಾ ಕ್ಯೂಟ್ ಅಂತ ನಾನು ಹೇಳ್ತಾ ಇಲ್ಲ, RCBಯ ಪ್ಲೇಯರ್ಸ್ಗಳು ಹೇಳ್ತಾ ಇದ್ದಾರೆ, ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಅಲ್ಲಿರುವ ಆಡ್ತಿರುವಂಥ ಎಲ್ಲ ಪ್ಲೇಯರ್ಸ್ಗಳು ಕೂಡ ಒಂದು ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಏನೆಲ್ಲ ಹೇಳ್ತಾರೆ ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ನಮ್ಮ ಒಂದು RCB ಟೀಮಿನ ಕ್ಯಾಪ್ಟನ್ ಆಗಿರುವಂಥ ಸ್ಮೃತಿ ಮಂದಾನ ಅವರು ಒಂದು ಒಳ್ಳೆಯ ಕ್ವಾಲಿಟಿ ಪ್ಲೇಯರ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ವಿಮೆನ್ಸ್ ಇಂಡಿಯನ್ ಟೀಮಿಗೆ ಒಂದು ಕ್ವಾಲಿಟಿ ಆದಂಥ ಪ್ಲೇಯರ್ ಅಂತ ಸ್ಮೃತಿ ಮಂದಾನ ಅವ್ರನ್ನು ಕರಿಬೋದು. ಹಾಗೆ ಅದ್ರ ಜೊತೆಗೆ ಅವರು ಸ್ಮೃತಿ ಮಂದಾನ ಅವರು ತುಂಬಾ ಕ್ಯೂಟ್ ಅಂತ ಕೂಡ ನನಗೆ ಒಂದಿಷ್ಟು ಕಮೆಂಟ್ಗಳು ಕೂಡ ಬಂದಿದ್ದವು. ಅವರು ತುಂಬಾ ಕ್ಯೂಟ್ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಕ್ಯೂಟು ಇಲ್ಲಿ ಬರೋದಿಲ್ಲ. ಏನಪ್ಪ ಅಂತಂದರೆ ಕ್ವಾಲಿಟಿ ಪ್ಲೇಯರು. ಹಾಗೆ ಒಂದು RCB ಟೀಮಿನ ಕ್ಯಾಪ್ಟನ್ ಆಗಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಒಂದು RCB ಟೀಮಿನ ಕ್ಯಾಪ್ಟನ್ ಆಗಿ ಸ್ಮೃತಿ ಮಂದಾನ ಅವರು ಬಂದಿದ್ದಕ್ಕೆ ಅಂತ ಎಲ್ಲ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಮೊನ್ನೆ ಒಂದು IPLನಲ್ಲಿ UP ವಿರುದ್ಧ ಬೆಂಗಳೂರು ಒಂದು ಭರ್ಜರಿ ಅಂತ ಗೆಲುವನ್ನು ಸಾಧಿಸಿದೆ. UP ವಿರುದ್ಧ ಒಂದು 157 ರನ್ಗಳನ್ನ RCB ಮಾಡಿತ್ತು. ಅವರು ಏನಪ್ಪ ಅಂದ್ರೆ 155 ರನ್ಗಳನ್ನ ಮಾತ್ರ ಹೊಡೆಯೋದಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಸ್ಮೃತಿ ಮಂದಾನ ಅವರು ಕೂಡ ಒಂದು ಒಳ್ಳೆಯ ರನ್ಸನ್ನು ಕಲೆ ಹಾಕಿದ್ದಾರೆ. ಹಾಗೆ ಇನ್ನು ನೆಕ್ಸ್ಟ್ ಮ್ಯಾಚು ಗುಜರಾತ್ ವಿರುದ್ಧ ಇದೆ. ಗುಜರಾತ್ ವಿರುದ್ಧ 27ನೇ ತಾರೀಕು ಅಂದರೆ ನಾಳೆ ಒಂದು ಗುಜರಾತ್ ವಿರುದ್ಧ ಒಂದು ಮ್ಯಾಚ್ ಇರೋದ್ರಿಂದ ಆ ಮ್ಯಾಚಲ್ಲೂ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ನಮ್ಮ ಒಂದು RCB ಟೀಮಿನ ಕ್ಯಾಪ್ಟನ್ನು ಹಾಗೆ ಎಲ್ಲ ಆಟಗಾರರು ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರ್ತಾರೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆ ಇದೇ ರೀತಿಯ IPLಗಳ ನ್ಯೂ ಅಪ್ಡೇಟ್ಗಳಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ನಮ್ಮ ಒಂದು RCB ಟೀಮಿನ ಕ್ಯಾಪ್ಟನ್ನು ವಿಮೆನ್ಸ್ ಟೀಮಲ್ಲಿ ಸ್ಮೃತಿ ಮಂದಾನ ಅವರು ಯಾವ ರೀತಿಯಾಗಿ ತುಂಬ ಕ್ಯೂಟ್ ಇದ್ದಾರೋ ಅಥವಾ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. RCB ಟೀಮಿನ ಕ್ಯಾಪ್ಟನ್ನು ತುಂಬಾ ಕ್ಯೂಟ್ ಅಂತ ನನಗೂ ಮೆಸೇಜ್ಗಳು ಬಂದಿದ್ದು. ನಿಮಗೂ ಏನಾದರೂ RCB ಟೀಮಿನ ಕ್ಯಾಪ್ಟನ್ನು ಒಂದು ಸ್ಮೃತಿ ಮಂದಾನ ಆಗಿದ್ದಕ್ಕೆ ಒಂದು ಒಳ್ಳೇದಾಯ್ತಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಏನಿಸ್ತಾ ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.